ಹಲೋ ಫ್ರೆಂಡ್ಸ್, ಬೇಸಿಕ್ ಎಲೆಕ್ಟ್ರಿಕಲ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ಮಾಡೆಲ್ 1 ರಿವಿಷನ್ ಪಾರ್ಟ್ 1 ಮಾಡಿದೀವಿ. ಪಾರ್ಟ್ 1 ಅಲ್ಲಿ ಓಮ್ಸ್ ಲಾ, ಕಿರ್ಚಾಫ್ ಕರೆಂಟ್ ಲಾ, ಕಿರ್ಚಾಫ್ ವೋಲ್ಟೇಜ್ ಲಾ, ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫರ್ ಥಿಯರಮ್ ಕವರ್ ಮಾಡಿದೀವಿ. ಸೊ ಡಿಸಿ ಸರ್ಕ್ಯೂಟ್ಸ್ ಅಲ್ಲಿ ಆದಷ್ಟು 4 ಟಾಪಿಕ್ಸ್ ಥಿಯರಿ ಕ್ವಶನ್ಸ್ ನ ಕೇಳಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಅವಷ್ಟು 4 ಟಾಪಿಕ್ಸ್ ಅಲ್ಲಿ ಪ್ರಾಬ್ಲಮ್ಸ್ ಕೇಳ್ತಾರೆ. ಓಕೆ, ಪ್ರಾಬ್ಲಮ್ಸ್ ಆನ್ ಡಿಸಿ ಸರ್ಕ್ಯೂಟ್. ಸೊ ಈ ವಿಡಿಯೋ ಲೆಕ್ಚರ್ ಅಲ್ಲಿ ನಾವು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋದಕ್ಕೆ ಏನೆಲ್ಲ ಕಾನ್ಸೆಪ್ಟ್ಸ್ ನಮಗೆ ಗೊತ್ತಿರಬೇಕು ಅದನ್ನ ನಾವು ಕಲಿಯೋಣ. ಓಕೆ, ಸೊ ಕಾನ್ಸೆಪ್ಟ್ಸ್ ರಿಕ್ವೈರ್ಡ್ ಟು ಸಾಲ್ವ್ ಪ್ರಾಬ್ಲಮ್ಸ್ ಆನ್ ಡಿಸಿ ಸರ್ಕ್ಯೂಟ್. ನಿಮ್ಗೆ ಕಾನ್ಸೆಪ್ಟ್ ಗೊತ್ತಿಲ್ದಿರಾ ನೀವು 50-100 ಪ್ರಾಬ್ಲಮ್ಸ್ ಪ್ರಾಕ್ಟೀಸ್ ಮಾಡಿ, ನೀವು ಎಕ್ಸಾಮ್ ಅಲ್ಲಿ ಕೊಡ್ತಾರಲ್ಲ ಕ್ವಶನ್, ಅದನ್ನ ನೀವು ಸಾಲ್ವ್ ಮಾಡಕ್ ಆಗಲ್ಲ. ಓಕೆ, ಯಾವುದೇ ಕ್ವಶನ್ ಕೊಡ್ಲಿ, ನಿಮ್ಗೆ ಈ ಕಾನ್ಸೆಪ್ಟ್ಸ್ ಗೊತ್ತಿದ್ರೆ ಈ ಕಾನ್ಸೆಪ್ಟ್ ನ ಸೂಟಬಲ್ ಆಗಿ ನೀವು ಅಪ್ಲೈ ಮಾಡಿದ್ರೆ 100% ನಿಮಗೆ ಫುಲ್ ಮಾರ್ಕ್ಸ್ ಬರುತ್ತೆ ಪ್ರಾಬ್ಲಮ್ಸ್ ಆನ್ ಡಿಸಿ ಸರ್ಕ್ಯೂಟ್. ಸೊ ಏನೇನ್ ಕಾನ್ಸೆಪ್ಟ್ಸ್ ಇರುತ್ತೆ ಅಂದ್ರೆ, ಒಂದು ಸರ್ಕ್ಯೂಟ್ ಸೀರೀಸ್ ಇರುತ್ತೆ, ಇಲ್ಲ ಪ್ಯಾರಲ್ ಇರುತ್ತೆ. ಎಲಿಮೆಂಟ್ಸ್ ಸೀರೀಸ್ ಕನೆಕ್ಟ್ ಆಗಿದೆಯಾ ಇಲ್ವಾ ಅಂತ ಐಡೆಂಟಿಫೈ ಮಾಡೋದು ನಿಮಗೆ ಗೊತ್ತಿರಬೇಕು. ಯಾವ್ದೇ ಒಂದು ರೆಸಿಸ್ಟರ್ಸ್ ಪ್ಯಾರಲ್ ಕನೆಕ್ಟ್ ಆಗಿದೆ ಅಂತ ನೀವು ಐಡೆಂಟಿಫೈ ಮಾಡಬೇಕು. ಸೊ ಅದೆಲ್ಲ ನಿಮಗೆ ಗೊತ್ತಿರಬೇಕು. ಯಾವಾಗ ನಾನು ಕರೆಂಟ್ ಡಿವಿಷನ್ ರೂಲ್ ಅಪ್ಲೈ ಮಾಡಬೇಕು, ಯಾವಾಗ ವೋಲ್ಟೇಜ್ ಡಿವಿಷನ್ ರೂಲ್ ಅಪ್ಲೈ ಮಾಡಬೇಕು, ಎಫೆಕ್ಟಿವ್ ರೆಸಿಸ್ಟೆನ್ಸ್ ಹೆಂಗೆ ಕಂಡುಹಿಡಿಯೋದು. ಓಕೆ, ಇದನ್ನೆಲ್ಲ ಕ್ಲಿಯರ್ ಕಟ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಅವಾಗ ಮಾತ್ರ ನೀವು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಕ್ಕೆ ಸಾಧ್ಯ. ಸೊ ಫಸ್ಟ್ ಕಾನ್ಸೆಪ್ಟ್, ನೀವು ಡಿಸಿ ಸರ್ಕ್ಯೂಟ್ ನಲ್ಲಿ ಯಾವುದೇ ಪ್ರಾಬ್ಲಮ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡಿದಾಗ ಫಸ್ಟ್ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದೇ ಇದು, ಎಫೆಕ್ಟಿವ್ ರೆಸಿಸ್ಟೆನ್ಸ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, 2 ರೆಸಿಸ್ಟರ್ಸ್ ತಗೊಳ್ತೀನಿ. ಸೊ ರೆಸಿಸ್ಟರ್ R1 ಅಂಡ್ R2, ಇವೆರಡು ರೆಸಿಸ್ಟರ್ ಹೇಗೆ ಕನೆಕ್ಟ್ ಆಗಿದೆ, ಸೀರೀಸ್ ಆಗಿ ಕನೆಕ್ಟ್ ಆಗಿದೆ. 100% ಕರೆಕ್ಟ್. ಸೊ ಸೀರೀಸ್ ಅಂದ್ರೆ ಏನು, ಒಂದು ಸ್ಟಾರ್ಟಿಂಗ್ ಎಂಡ್ ಇರುತ್ತೆ, ಫಿನಿಶಿಂಗ್ ಎಂಡ್ ಇರುತ್ತೆ. ಸ್ಟಾರ್ಟಿಂಗ್ ಎಂಡ್, ಫಿನಿಶಿಂಗ್ ಎಂಡ್, ಇದು ಸ್ಟಾರ್ಟಿಂಗ್ ಫಿನಿಶಿಂಗ್, ಸ್ಟಾರ್ಟಿಂಗ್ ಫಿನಿಶಿಂಗ್, ಈ ತರ ಎಂಡ್ ಟು ಎಂಡ್ ಕನೆಕ್ಷನ್ ಇರಬೇಕು. ಸೊ ಈ ಎಂಡ್ ಟು ಎಂಡ್ ಕನೆಕ್ಷನ್ ಅಲ್ಲಿ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇರಬಾರ್ದು. ಓಕೆ, ಇನ್ ಯಾವ್ದೋ ಒಂದು ರೆಜಿಸ್ಟರ್ ಇಲ್ಲಿ ಬಂದು ಜಾಯಿನ್ ಆಯ್ತು ಅಂದ್ರೆ ಅವಾಗ ಆ ಸರ್ಕ್ಯೂಟ್ ಸೀರೀಸ್ ಆಗಲ್ಲ. ಓಕೆ, ಸೀರೀಸ್ ಆಗ್ಬೇಕು ಅಂದ್ರೆ ಯಾವ ಎಲಿಮೆಂಟ್ಸ್ ಹಿಂಗ್ ಹೊಂದಿಕೊಂಡು ಜಾಯಿನ್ ಆಗಿದೆಯಲ್ಲ ಅದ್ರ ಜಾಯಿನ್ ಆಗಿರೋದಕ್ಕೆ ಯಾವುದೇ ತರ ಡಿಸ್ಟರ್ಬೆನ್ಸ್ ಇರಬಾರ್ದು. ಅವಾಗ ಮಾತ್ರ ನೀವು ಆ ಎಲಿಮೆಂಟ್ಸ್ ನೆಲ್ಲ ಸೀರೀಸ್ ಅಂತ ಕನ್ಸಿಡರ್ ಮಾಡಬಹುದು. ಓಕೆ, ಸೊ ಸೀರೀಸ್ ರೆಸಿಸ್ಟೆನ್ಸ್, ವೆನ್ ಎಲಿಮೆಂಟ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್, ವಾಟ್ ಈಸ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇನ್ ಸೀರೀಸ್? R effective is equal to ಸಿಂಪ್ಲಿ ಎಲ್ಲಾ ರೆಸಿಸ್ಟರ್ ಆಡ್ ಮಾಡೋದು. ಓಕೆ, ಸೀರೀಸ್ ಅಲ್ಲಿ ಏನ್ ಮಾಡಬೇಕು, ಎಫೆಕ್ಟಿವ್ ರೆಸಿಸ್ಟೆನ್ಸ್ ಬೇಕು ಅಂದ್ರೆ ಎಲ್ಲಾ ರೆಸಿಸ್ಟರ್ಸ್ ನ ಆಡ್ ಮಾಡಬೇಕು. ಎಫೆಕ್ಟಿವ್ ರೆಸಿಸ್ಟೆನ್ಸ್ ಅಂದ್ರೆ ಒಂದೇ ಒಂದು ರೆಸಿಸ್ಟೆನ್ಸ್, ಈ ಕಂಪ್ಲೀಟ್ ಸರ್ಕ್ಯೂಟ್ ಒಂದು ರೆಸಿಸ್ಟರ್ ಆಗಿ ನಾವು ಬರೀಬಹುದು, ಅದನ್ನ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಅಂತ ಕರೀತಾರೆ. ಇವೆರಡನ್ನ ಆಡ್ ಮಾಡಿದ್ರೆ ಕಂಬೈನ್ಡ್ ರೆಸಿಸ್ಟೆನ್ಸ್ ಬರುತ್ತೆ. ಓಕೆ, ಇದು ಸೀರೀಸ್ ಅಲ್ಲಿ. ಸೊ ಅದೇ ರೀತಿ ಇವಾಗ ರೆಸಿಸ್ಟರ್ಸ್ ಈ ತರ ಕನೆಕ್ಟ್ ಆಗಿದ್ರೆ, ಸೊ R1 and R2 connected like this, ಇದು R1, ಇದು R2. ಇಲ್ಲಿ ನೋಡಿ, ಸ್ಟಾರ್ಟಿಂಗ್ ಎಂಡ್, ಫಿನಿಶಿಂಗ್ ಎಂಡ್, ಸ್ಟಾರ್ಟಿಂಗ್ ಫಿನಿಶಿಂಗ್ ಎಂಡ್. ಇವೆರಡು ರೆಸಿಸ್ಟರ್ ಸ್ಟಾರ್ಟಿಂಗ್ ಎಂಡ್ ಒಂದು ಕಾಮನ್ ಪಾಯಿಂಟ್ ಗೆ ಕನೆಕ್ಟ್ ಆಗುತ್ತೆ. ಇವೆರಡು ರೆಸಿಸ್ಟರ್ಸ್ ಫಿನಿಶಿಂಗ್ ಎಂಡ್, ಇದೆರಡು ಫಿನಿಶಿಂಗ್ ಎಂಡ್, ಇವೆರಡು ಫಿನಿಶಿಂಗ್ ಎಂಡ್ ಇನ್ನೊಂದು ಕಾಮನ್ ಪಾಯಿಂಟ್ ಗೆ ಕನೆಕ್ಟ್ ಆಗುತ್ತೆ. ಸೊ ಈ ತರ ಅರೇಂಜ್ಮೆಂಟ್ ಇದ್ರೆ ಅವಾಗ ರೆಸಿಸ್ಟರ್ಸ್ ಪ್ಯಾರಲಲ್ ಕನೆಕ್ಟ್ ಆಗಿದೆ ಅಂತ ನೀವು ಹೇಳ್ಬೋದು. ಓಕೆ, so starting ends of all the resistors connected to one common point, finishing end is connected to another common point, then you can tell the resistors are connected in parallel. So idu effective resistance hege togolodu, how to find effective resistance. Blindly 1 anta barili, 1 divided by first resistor plus 1 by second resistor, ಇನ್ನೊಂದು resistor ಇದ್ರೆ ಪ್ಲಸ್ 1 by R3, ಇನ್ನೊಂದಿದ್ರೆ ಪ್ಲಸ್ 1 by R4, ಈ ತರ ಬರ್ಕೊಂಡು ಹೋಗುದು. ಬಟ್ ಎರಡೇ ರೆಸಿಸ್ಟರ್ ಪ್ಯಾರಲಲ್ ಆಗಿದ್ರೆ ಓಕೆ, ನೀವು ಡೈರೆಕ್ಟ್ ಆಗಿ ಬರ್ಕೊಳ್ಬಹುದು. ನ್ಯೂಮರೇಟರ್ ಅಲ್ಲಿ ಅವೆರಡು ರೆಸಿಸ್ಟರ್ ನ ಮಲ್ಟಿಪ್ಲೈ ಮಾಡಿ, ಡಿನಾಮಿನೇಟರ್ ಅಲ್ಲಿ ಅವೆರಡು ರೆಸಿಸ್ಟರ್ಸ್ ನ ಆಡ್ ಮಾಡಿ. ಇದನ್ನ ಎರಡೇ ರೆಸಿಸ್ಟರ್ ಪ್ಯಾರಲಲ್ ಅಂತ ಇದ್ದಾಗ ಮಾತ್ರ ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಎರಡಕ್ಕಿಂತ ಜಾಸ್ತಿ ರೆಸಿಸ್ಟರ್ಸ್ ಪ್ಯಾರಲಲ್ ಕನೆಕ್ಟ್ ಆಗಿದ್ರೆ ಈ ಫಾರ್ಮೆಟ್ ಅಲ್ಲಿ ಬರ್ಕೊಳ್ಳಿ. 1 whole divided by, ಇವಾಗ 3 ಇತ್ತು ಅನ್ಕೊಳ್ಳಿ, 1 by R1 plus 1 by R2 plus 1 by R3, ಅದನ್ನ ಬರ್ಕೊಂಡು ಕ್ಯಾಲ್ಸ್ ಅಲ್ಲಿ ನೀವು ಎಫೆಕ್ಟಿವ್ ರೆಸಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡಬೇಕು. ಸೊ ನೆಕ್ಸ್ಟ್, ಫಾರ್ ಎಕ್ಸಾಂಪಲ್ ಸರ್ಕ್ಯೂಟ್ ಈ ತರ ಇದೆ. ಸೊ
ಸೊ 3 ರೆಸಿಸ್ಟರ್ಸ್ ಕನೆಕ್ಟೆಡ್ ಲೈಕ್ ದಿಸ್, ಈ ತರ ಕನೆಕ್ಟ್ ಆಗಿದೆ R1 R2 R3. ಹೀಗೆ ಹೇಳಿ ಯಾವ್ದಾವ್ದು ಸೀರೀಸ್ ಅಲ್ಲಿ ಇದೆ, ಯಾವ್ದಾವ್ದು ಪ್ಯಾರಲಲ್ ಇದೆ. ಸಿ R1 R2 ಸೀರೀಸ್ ಅಲ್ಲಿ ಇದೆ ಅಂತ ಅನ್ಕೊಂಡ್ರೆ ಅದು ತಪ್ಪು. ಓಕೆ, ಯಾಕೆ ಅಂದ್ರೆ ಎಂಡ್ ಟು ಎಂಡ್ ಕನೆಕ್ಷನ್ ಇರಬೇಕು. ಎಂಡ್ ಟು ಎಂಡ್ ಇದೆ, ಬಟ್ ಆ ಎಂಡ್ ಟು ಎಂಡ್ ಕನೆಕ್ಷನ್ ಗೆ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇರಬಾರ್ದು ಮಧ್ಯದಲ್ಲಿ. ಓಕೆ, ಇಲ್ಲಿ ನೋಡಿ R1 R2 ಮಧ್ಯ R3 ಕನೆಕ್ಟ್ ಆಗಿದೆ. ಸೊ ಈ R3 ಇದಿಲ್ಲ ಅಂದ್ರೆ, ಇಫ್ ದಿಸ್ ರೆಸಿಸ್ಟರ್ ಇಸ್ ನಾಟ್ ಕನೆಕ್ಟೆಡ್, ಅವಾಗ ನೀವು ಇವೆರಡು ರೆಸಿಸ್ಟೆನ್ಸ್ ಸೀರೀಸ್ ಇದೆ ಅಂತ ಹೇಳ್ಬೋದು. ಓಕೆ, ಯಾಕೆಂದ್ರೆ ಏನು ಡಿಸ್ಟರ್ಬೆನ್ಸ್ ಇಲ್ಲ. ನೋಡಿ ಸ್ಟಾರ್ಟಿಂಗ್ ಎಂಡ್ ಫಿನಿಶಿಂಗ್ ಎಂಡ್, ಸ್ಟಾರ್ಟಿಂಗ್ ಫಿನಿಶಿಂಗ್ ಎಂಡ್, ಯಾವುದೇ ತರ ಡಿಸ್ಟರ್ಬೆನ್ಸ್ ಇಲ್ಲ. ಅವಾಗ ನೀವು ಆ ಎಲಿಮೆಂಟ್ಸ್ ಸೀರೀಸ್ ಅಂತ ತಗೊಳ್ಳೋದು, ಅವಾಗ ಅದನ್ನ ಆಡ್ ಮಾಡಬಹುದು ರೆಸಿಸ್ಟರ್ ನ. ಬಟ್ ಒರಿಜಿನಲ್ ಸರ್ಕ್ಯೂಟ್ ಹೇಗೆ ಬರ್ದಿದೆ ನಾನು, ಸೊ ಅಲ್ಲಿ ಕನೆಕ್ಟ್ ಮಾಡಿದೆ, R3 ಕನೆಕ್ಟ್ ಆಗಿತ್ತು. ಇವಾಗ ನೀವು ಸೀರೀಸ್ ಅಂತ ಹೇಳಂಗಿಲ್ಲ. ಓಕೆ, ನೆಕ್ಸ್ಟ್ R2 R3 ಸೀರೀಸ್ ಅಂತ ಅನ್ಸಿದ್ರೆ ಅವಾಗ ನಿಮ್ಗೆ ಸರ್ಕ್ಯೂಟ್ ಈ ತರ ಇರಬೇಕು. ಈ R2 R3 ಮಧ್ಯೆ ಏನು ಡಿಸ್ಟರ್ಬೆನ್ಸ್ ಇರಬಾರ್ದು. ಇವಾಗ ನೀವೆರಡು ಸೀರೀಸ್ ಅಂತ ಹೇಳ್ಬೋದು. ಬಟ್ ಒರಿಜಿನಲ್ ಸರ್ಕ್ಯೂಟ್ ಇವೆರಡು ಕಾಂಬಿನೇಷನ್ಗೆ ಇದು ಡಿಸ್ಟರ್ಬ್ ಮಾಡ್ತಾ ಇದೆ, ಹಾಗಾಗಿ ಇವೆರಡು ಸೀರೀಸ್ ಆಗಕ್ ಸಾಧ್ಯ ಇಲ್ಲ. ಓಕೆ, ನೆಕ್ಸ್ಟ್ R1 ಅಂಡ್ R3 ಇವೆರಡು ನೀವು ಸೀರೀಸ್ ಅಂತ ಅನ್ಕೊಂಡ್ರೆ ಇದು ಡಿಸ್ಟರ್ಬೆನ್ಸ್ ಮಾಡಬಾರ್ದು. R2 ಬಂದು ಆ ಕಾಂಬಿನೇಷನ್, ಆ ಎಂಡ್ ಟು ಎಂಡ್ ಕಾಂಬಿನೇಷನ್ ಗೆ ಡಿಸ್ಟರ್ಬೆನ್ಸ್ ಮಾಡಬಾರ್ದು. ಇವಾಗ ಹೇಳ್ಬೋದು ನೀವು R1 R3 ಸೀರೀಸ್ ಇದೆ ಅಂತ, ಬಟ್ ಆಕ್ಚುಯಲ್ ಸರ್ಕ್ಯೂಟ್ ಅಲ್ಲಿ ಆ ಒಂದು ಎಂಡ್ ಟು ಎಂಡ್ ಕನೆಕ್ಷನ್ ಗೆ R2 ಒಂದು ಡಿಸ್ಟರ್ಬ್ ಮಾಡ್ತಾ ಇದೆ. ಸೊ ಹಂಗಾಗಿ ಇದರಲ್ಲಿ ಯಾವುದೇ ರೀತಿ ಸೀರೀಸ್ ಕಾಂಬಿನೇಷನ್ ಇಲ್ಲ. ದಿಸ್ ವಿತ್ ದಿಸ್ ಈ ತರ ಒಂದಕ್ಕೊಂದು ಸೀರೀಸ್ ಕಾಂಬಿನೇಷನ್ ಬರೋದಿಲ್ಲ ಅದರಲ್ಲಿ. ನೆಕ್ಸ್ಟ್ ಚೆಕ್ ಫಾರ್ ಪ್ಯಾರಲಲ್ ಕಾನ್ಫಿಗರೇಷನ್ ಚೆಕ್ ಮಾಡೋಣ. ನೋಡಿ, ಇದು ಸ್ಟಾರ್ಟಿಂಗ್ ಎಂಡ್, ಇದು ಸ್ಟಾರ್ಟಿಂಗ್ ಎಂಡ್, ಫಿನಿಶಿಂಗ್ ಎಂಡ್. ಪ್ಯಾರಲಲ್ ಅಂದ್ರೆ ಏನು? ಎರಡು ಸ್ಟಾರ್ಟಿಂಗ್ ಎಂಡ್ ಒಂದು ಕಾಮನ್ ಪಾಯಿಂಟ್ ಆಗಬೇಕು, ಎರಡು ಫಿನಿಶಿಂಗ್ ಇನ್ನೊಂದು ಕಾಮನ್ ಪಾಯಿಂಟ್ ಆಗಬೇಕು. ಸೊ ಇಲ್ಲಿ ನೋಡಿ, ಇದು ಸ್ಟಾರ್ಟಿಂಗ್, ಇದು ಸ್ಟಾರ್ಟಿಂಗ್, ಇವೆರಡು ಒಂದು ಕಾಮನ್ ಪಾಯಿಂಟ್ ಬಂತಾ? ಸೊ ಇದೊಂದು ಕಾಮನ್ ಪಾಯಿಂಟ್. ಸ್ಟಾರ್ಟಿಂಗ್ ಎಂಡ್ ಇಸ್ ಕನೆಕ್ಟೆಡ್ ಟು ಕಾಮನ್. ಫಿನಿಶಿಂಗ್ ಎಂಡ್ ಒಂದು ಕಾಮನ್ ಪಾಯಿಂಟ್ ಕನೆಕ್ಟ್ ಆಗಬೇಕು, ಬಟ್ ಕನೆಕ್ಟ್ ಆಗಿಲ್ಲ, ಓಪನ್ ಇದೆ. ಹಂಗಾಗಿ ಇದನ್ನು ಎರಡನ್ನು ಪ್ಯಾರಲಲ್ ಅಂತ ಹೇಳಕ್ ಸಾಧ್ಯ ಇಲ್ಲ. ಓಕೆ, ಅದೇ ರೀತಿ ಇವೆರಡು ನೀವು ಪ್ಯಾರಲಲ್ ಅಂತ ಅನ್ಕೊಂಡ್ರೆ ನೋಡಿ, ಇವೆರಡು ಇದ್ಯಾವುದೋ ಒಂದು ಎಂಡ್, ಸ್ಟಾರ್ಟಿಂಗ್ ಎಂಡ್ ಅಂತ ತಗೊಳ್ಳಿ, ಎಲ್ಲೂ ಕನೆಕ್ಟ್ ಆಗಿಲ್ಲ ಕಾಮನ್ ಪಾಯಿಂಟ್ ಗೆ. ಇದೊಂದು ಕಾಮನ್ ಪಾಯಿಂಟ್, ಇವೆರಡು ಕನೆಕ್ಟ್ ಆಗಿದೆ ಹೇಳ್ಬೋದಿತ್ತು, ಬಟ್ ಕನೆಕ್ಟ್ ಆಗಿಲ್ಲ. ಬಟ್ ಫಿನಿಶಿಂಗ್ ಎಂಡ್ಸ್ ಕನೆಕ್ಟ್ ಆಯ್ತು, ಸ್ಟಾರ್ಟಿಂಗ್ ಎಂಡ್ಸ್ ಕನೆಕ್ಟ್ ಆಗಿಲ್ಲ. ಸೊ ಹಾಗಾಗಿ ಇವೆರಡು ಮಧ್ಯೆ ಪ್ಯಾರಲಲ್ ಬರಲ್ಲ. ಓಕೆ, ನೆಕ್ಸ್ಟ್ ಹಾಗೇನೆ ಇವೆರಡು ಕೂಡ ಪ್ಯಾರಲಲ್ ಆಗಿ ಸಾಧ್ಯ ಇಲ್ಲ. ಯಾವ್ದೋ ಒಂದು ಎಂಡ್ ಒಂದು ಕಾಮನ್ ಪಾಯಿಂಟ್ ಕನೆಕ್ಟ್ ಆಗಿದೆ, ಮಿಕ್ಕಿದ ಎಂಡ್ ಕನೆಕ್ಟೇ ಆಗಿಲ್ಲ. ಸೊ ಗೊತ್ತಾಯ್ತಲ್ಲ, ಸೀರೀಸ್ ಪ್ಯಾರಲಲ್ ಐಡೆಂಟಿಫೈ ಮಾಡೋದು ನಿಮಗೆ ಗೊತ್ತಾದ್ರೆ ಆಲ್ಮೋಸ್ಟ್ ನೀವು ಪ್ರಾಬ್ಲಮ್ ಸ್ಟಾರ್ಟ್ ಮಾಡ್ದಂಗೆ. ನಿಮ್ಗೆ ಇದೇ ಗೊತ್ತಿಲ್ಲ ಅಂದ್ರೆ ನೀವು ಡಿ ಸಿ ಸರ್ಕ್ಯೂಟ್ ಪ್ರಾಬ್ಲಮ್ ನೀವು ಸ್ಟಾರ್ಟೇ ಮಾಡಕ್ ಸಾಧ್ಯ ಇಲ್ಲ. ಓಕೆ, ಸ್ಟ್ರಕ್ ಆಗ್ಬಿಡ್ತೀರಾ. ಈಗ ನೋಡೋಣ, ಇದೆಲ್ಲ ನಿಮಗೆ ಗೊತ್ತಿದೆ ಅಂತ ಚೆಕ್ ಮಾಡ್ತೀನಿ. ಓಕೆ, ಸೊ 3 ರೆಸಿಸ್ಟರ್ಸ್ ಬರ್ತೀನಿ, R1 R2 R3. ಹೇಳಿ ಯಾವ್ದಾದ್ರು ರೆಸಿಸ್ಟರ್ಸ್ ಸೀರೀಸ್ ಇದೆ, ಯಾವ್ದಾದ್ರು ಪ್ಯಾರಲಲ್ ಇದೆ? ಆಬ್ವಿಯಸ್ಲಿ R2 R3 ಪ್ಯಾರಲಲ್. ನೋಡಿ, ಸ್ಟಾರ್ಟಿಂಗ್ ಫಿನಿಶಿಂಗ್ ಎಲ್ಲ ಕಾಮನ್ ಪಾಯಿಂಟ್ ಕನೆಕ್ಟ್ ಆಗಿದೆ, ಹಾಗಾಗಿ ಇವೆರಡು ಪ್ಯಾರಲಲ್ ಇದೆ. ಅದ್ರದ್ದು ಎಫೆಕ್ಟಿವ್ ಇದಕ್ಕೆ ಸೀರೀಸ್ ಆಗಿದೆ, ಅದು ಕರೆಕ್ಟ್. ದಟ್ ಈಸ್ ಕರೆಕ್ಟ್ ಅನಾಲಿಸಿಸ್. ನೀವೇನಾದ್ರು ರಾಂಗ್ ಮಾಡ್ತೀರಾ ಅಂದ್ರೆ R1 ಅಂಡ್ R2 ಆರ್ ಕನೆಕ್ಟೆಡ್ ಇನ್ ಸೀರೀಸ್, ಅದ್ರಲ್ಲಿ ಬಂದಿರೋ ಉತ್ತರ ಇದಕ್ಕೆ ಪ್ಯಾರಲಲ್ ಇದೆ ಅಂತ ಅನ್ಕೊಂಡ್ರೆ ತಪ್ಪು. ನೋಡಿ, ನೀವು ಇದು ಸೀರೀಸ್ ಅಂತ ಅನ್ಕೊಂಡ್ರೆ ಇದು ಇರಬಾರ್ದು. ಓಕೆ, R3 ಬಂದು ಆ ಎಂಡ್ ಟು ಎಂಡ್ ಕನೆಕ್ಷನ್ ಗೆ ಡಿಸ್ಟರ್ಬೆನ್ಸ್ ಇರಬಾರ್ದು, ಬಟ್ ಡಿಸ್ಟರ್ಬೆನ್ಸ್ ಇದೆ ತರ ಒರಿಜಿನಲ್ ಸರ್ಕ್ಯೂಟ್ ಅಲ್ಲಿ R3 ಕನೆಕ್ಟ್ ಆಗಿದೆ ಇಲ್ಲಿ, ಹಾಗಾಗಿ ಇವೆರಡು ಸೀರೀಸ್ ಅಂತ ನೀವು ಹೇಳಕ್ಕಾಗಲ್ಲ. ನೆಕ್ಸ್ಟ್ ಹಾಗೆ ಅದೇ ತರ ಇದು ಸೀರೀಸ್ ಅಂತ ಅನ್ಕೊಂಡ್ರೆ R2 ಬಂದು ಅಲ್ಲಿ ಡಿಸ್ಟರ್ಬೆನ್ಸ್ ಮಾಡುತ್ತೆ. ಓಕೆ, ಇದಿಲ್ಲ ಅಂದ್ರೆ ಇವಾಗ ನೀವು ಹೇಳ್ಬೋದು R1 R3 ಎರಡು ಸೀರೀಸ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಓಕೆ, ಗಾಟ್ ಇಟ್. ಬಟ್ ಇವಾಗ ಅವೆರಡು ಕಾಂಬಿನೇಷನ್ಗೆ R2 ಡಿಸ್ಟರ್ಬ್ ಮಾಡ್ತಾ ಇದೆ. ಸೊ ಹಂಗಾಗಿ ಇವೆರಡು ರೆಸಿಸ್ಟೆನ್ಸ್ ಇದರಲ್ಲಿ ಏನು ರಿಲೇಷನ್ ಇಲ್ಲ, ಸೀರೀಸ್ ಮಾಡಕ್ ಸಾಧ್ಯ ಇಲ್ಲ. ಹಾಗಾಗಿ ಇವೆರಡನ್ನೇ ನೋಡ್ಕೊಳ್ಳಿ. ಸ್ಟಾರ್ಟಿಂಗ್ ಕಾಮನ್ ಪಾಯಿಂಟ್ ಕನೆಕ್ಟ್ ಆಯ್ತು, ಫಿನಿಶಿಂಗ್ ಒಂದು ಕಾಮನ್ ಪಾಯಿಂಟ್ ಕನೆಕ್ಟ್ ಆಯ್ತು, ಹಾಗಾಗಿ ಇವೆರಡು ಪ್ಯಾರಲಲ್, ಅದು ಇದಕ್ಕೆ ಸೀರೀಸ್. ಸೊ ಲೈಕ್ ದಟ್. ಓಕೆ, ಮತ್ತೆ ಇನ್ನೊಂದು ತಿಳ್ಕೊಳ್ಳಿ, ಒಂದು ರೆಸಿಸ್ಟರ್ ಇದೆ, ಅದ್ರ ಅಕ್ರಾಸ್ ಒಂದು ವೈರ್ ಕನೆಕ್ಟ್ ಆದ್ರೆ ಇದ್ರ ರೆಸಿಸ್ಟೆನ್ಸ್ ಒಂದು ಶಾರ್ಟೆಡ್ ವೈರ್ ಕನೆಕ್ಟ್ ಆಗಿದ್ರೆ ಅದು ರೆಸಿಸ್ಟೆನ್ಸ್ 0 ಓಮ್ ಇರುತ್ತೆ. ಸೊ ಈ ತರ ಸರ್ಕ್ಯೂಟ್ ನಾವು ಸಿಂಪಲ್ ಆಗಿ ಒಂದು ಲೈನ್ ಅಂತ ಬರೀಬಹುದು ಅಷ್ಟೇ. ಸೊ ದಿಸ್ ಟೈಪ್ ಆಫ್ ಸರ್ಕ್ಯೂಟ್ಸ್ ವಿಲ್ ಬಿಕಮ್ ಒನ್ ಕಾಮನ್ ಲೈನ್. ಓಕೆ, ಶಾರ್ಟ್ ಸರ್ಕ್ಯೂಟೆಡ್ ಲೈನ್ ಆಗುತ್ತೆ.
ಯಾಕಂದ್ರೆ 0 ಓಮ್ ಇಲ್ಲಿ ಎಷ್ಟೇ ರೆಸಿಸ್ಟೆನ್ಸ್ ಇರಬೇಕು 0 ಓಮ್ ಮತ್ತೆ R ಕನೆಕ್ಟೆಡ್ ಇನ್ ಪ್ಯಾರಲಲ್. ಈ ಫಾರ್ಮುಲಾ ಅಪ್ಲೈ ಮಾಡಿ, ಎರಡು ರೆಸಿಸ್ಟರ್ ವ್ಯಾಲ್ಯೂಸ್ ಇದೆ, ಅಪ್ಲೈ ಮಾಡಿದಾಗ ನಿಮಗೆ 0 ನೇ ಬರುತ್ತೆ ಆನ್ಸರ್. 0 9 ಅಂತ ಒಂದು ಲೈನ್ ಅಲ್ಲಿ ಬರ್ಕೋಬಹುದು. ಓಕೆ ಗಾಟ್ ಇಟ್. ಸೊ ಪಾಸ್ ಮಾಡಿ ವಿಡಿಯೋ ಬರ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಕಾನ್ಸೆಪ್ಟ್ ಪ್ರಾಬ್ಲಮ್ಸ್ ಆನ್ ಡಿಸಿ ಸರ್ಕ್ಯೂಟ್ಸ್ ಮಾಡಬೇಕು ಅಂದ್ರೆ ಇಷ್ಟೆಲ್ಲ ಗೊತ್ತಿರಬೇಕು ನಿಮಗೆ. ವೋಲ್ಟೇಜ್ ಡಿವಿಷನ್ ರೂಲ್ ಹೇಗೆ ಅಪ್ಲೈ ಮಾಡ್ತಾರೆ, ಕರೆಂಟ್ ಡಿವಿಷನ್ ರೂಲ್ ಹೇಗೆ ಅಪ್ಲೈ ಮಾಡಬೇಕು, ಮತ್ತೆ ಸೀರೀಸ್ ಸರ್ಕ್ಯೂಟ್ ಅಲ್ಲಿ ಏನ್ ಕಾನ್ಸೆಪ್ಟ್ ಇದೆ, ಪ್ಯಾರಲಲ್ ಸರ್ಕ್ಯೂಟ್ ಅಲ್ಲಿ ಏನ್ ಕಾನ್ಸೆಪ್ಟ್ ಇದೆ ಅಂತ ಇದಿಷ್ಟು ನೀಟಾಗಿ ಗೊತ್ತಿದ್ರೆ, ಪ್ಲಸ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಅದು ತುಂಬಾ ಇಂಪಾರ್ಟೆಂಟ್. ಓಕೆ, ಎಫೆಕ್ಟಿವ್ ರೆಸಿಸ್ಟೆನ್ಸ್ ನಿಮಗೆ ಕ್ಯಾಲ್ಕುಲೇಟ್ ಮಾಡೋದು ಬಂತು ಅಂದ್ರೆ ನೀವು ಪ್ರಾಬ್ಲಮ್ ಸ್ಟಾರ್ಟ್ ಮಾಡ್ದಂಗೆ, ಇಲ್ಲಾಂದ್ರೆ ಪ್ರಾಬ್ಲಮ್ ಸ್ಟಾರ್ಟ್ ಮಾಡಕ್ ಸಾಧ್ಯನೇ ಇಲ್ಲ. ಓಕೆ, ಸೊ ಈಗ ನೋಡೋಣ ವೋಲ್ಟೇಜ್ ಡಿವಿಷನ್ ರೂಲ್. ನೋಡಿ, ವೋಲ್ಟೇಜ್ ಡಿವಿಷನ್ ರೂಲ್ ನ ನಾವು ಸೀರೀಸ್ ಸರ್ಕ್ಯೂಟ್ ಅಲ್ಲಿ ಮಾತ್ರ ಅಪ್ಲೈ ಮಾಡಕ್ ಸಾಧ್ಯ. ಓಕೆ, ನೋಡಿ ಇದು ಸೀರೀಸ್ ಸರ್ಕ್ಯೂಟ್, ಇಂಥ ಸರ್ಕ್ಯೂಟ್ ಅಲ್ಲಿ ನಾವು ವೋಲ್ಟೇಜ್ ಡಿವಿಷನ್ ರೂಲ್ ಅಪ್ಲೈ ಮಾಡಬಹುದು. ಹಾಗಾದ್ರೆ ವೋಲ್ಟೇಜ್ ಡಿವಿಷನ್ ರೂಲ್ ಅಂದ್ರೆ ಏನು? ಸಪ್ಲೈ ವೋಲ್ಟೇಜ್ ಕೊಟ್ಟಿರ್ತಾರೆ ಮತ್ತೆ ರೆಸಿಸ್ಟರ್ ವ್ಯಾಲ್ಯೂಸ್ ಗೊತ್ತಿರುತ್ತೆ. ಬೈ ನೋಯಿಂಗ್ ರೆಸಿಸ್ಟರ್ ಅಂಡ್ ಸಪ್ಲೈ ವೋಲ್ಟೇಜ್ ನಾವು ವೋಲ್ಟೇಜ್ ಅಕ್ರಾಸ್ ಈಚ್ ಅಂಡ್ ಎವ್ರಿ ರೆಸಿಸ್ಟರ್ ಫೈಂಡ್ ಔಟ್ ಮಾಡಬಹುದು. ಸೊ ಈ ವೋಲ್ಟೇಜ್ ಸೋರ್ಸ್ ಸಮ್ ಕರೆಂಟ್ ನ ಡೆಲಿವರ್ ಮಾಡುತ್ತೆ. ದಿಸ್ ವೋಲ್ಟೇಜ್ ಸೋರ್ಸ್ ವಿಲ್ ಡ್ರೈವ್ ಕರೆಂಟ್ ಇನ್ ದಿಸ್ ಸರ್ಕ್ಯೂಟ್. ಸೊ ಕರೆಂಟ್ ಇಂಟು ರೆಸಿಸ್ಟೆನ್ಸ್, ಇಲ್ಲೊಂದು ವೋಲ್ಟೇಜ್ ಡ್ರಾಪ್ ಬರುತ್ತೆ V1. ಕರೆಂಟ್ ಇಂಟು R2 you will get voltage drop across R2 is V2, and current into resistance voltage drop across R3 is V3. ಸೊ ಸಪ್ಲೈ ವೋಲ್ಟೇಜ್ ಮತ್ತೆ ಎಲ್ಲಾ ರೆಸಿಸ್ಟರ್ ವ್ಯಾಲ್ಯೂ ಗೊತ್ತಿದ್ರೆ ನಾವು ಡೈರೆಕ್ಟ್ ಆಗಿ ಎಲ್ಲಾ ರೆಸಿಸ್ಟರ್ ಅಕ್ರಾಸ್ ವೋಲ್ಟೇಜ್ ನ ಫೈಂಡ್ ಔಟ್ ಮಾಡಬಹುದು. ಅದೇ ವೋಲ್ಟೇಜ್ ಡಿವಿಷನ್ ರೂಲ್. ಸೊ ಹೌ ಟು ರೈಟ್ ಈಕ್ವೇಶನ್ ಫಾರ್ V1? ಸೊ ವೋಲ್ಟೇಜ್ ಅಕ್ರಾಸ್ V1 ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ ಸಪ್ಲೈ ವೋಲ್ಟೇಜ್ ಬರ್ಕೋಬೇಕು ನ್ಯೂಮರೇಟರ್ ಅಲ್ಲಿ. ಸೊ ರೈಟ್ ಸಪ್ಲೈ ವೋಲ್ಟೇಜ್ into same resistance divided by sum of the resistance R1 plus R2 plus R3. So this is the equation. ಈ equation ಮುಖಾಂತರ ನಾವು ವೋಲ್ಟೇಜ್ ಅಕ್ರಾಸ್ R1 ನ ಕಂಡುಹಿಡಿಯಬಹುದು. ಇದೆಲ್ಲ ವ್ಯಾಲ್ಯೂಸ್ ಕೊಟ್ಟಿರ್ತಾರೆ ಕ್ವಶನ್ ಅಲ್ಲಿ. ನೆಕ್ಸ್ಟ್, ಇನ್ ದ ಸೇಮ್ ವೇ ವಿ ಕ್ಯಾನ್ ರೈಟ್ V2 ನು ಕ್ಯಾಲ್ಕುಲೇಟ್ ಮಾಡಬಹುದು. ಸಪ್ಲೈ ವೋಲ್ಟೇಜ್ ಇಂಟು ಸೇಮ್ ರೆಸಿಸ್ಟೆನ್ಸ್, supply voltage into same resistance, ಏನಿದೆ resistance of R2 divided by sum of the resistors R1 plus R2 plus R3. Next to V3, supply voltage into same resistor R3 divided by R1 plus R2 plus R3. Okay, so by knowing all this we can apply voltage division rule. ಅರ್ಥ ಆಯ್ತಲ್ಲ, ಈಸಿ ಇದೆಲ್ಲ. ಓಕೆ, ಸೊ ಈ ವೋಲ್ಟೇಜ್ ಡಿವಿಷನ್ ರೂಲ್ ಈ ರೇಷಿಯೋ ಇದೆಯಲ್ಲ, V divided by R1 plus R2 plus R3, this is nothing but current in the circuit. ಕರೆಂಟ್ ಅಲ್ಲಿ ಸರ್ಕ್ಯೂಟ್ ಅಲ್ಲಿ ಏನ್ ಕರೆಂಟ್ ಪಾಸ್ ಆಗ್ತಿದೆ ಅನ್ನೋದು ಈ ಇಕ್ವೇಶನ್. V by R1 plus R2 plus R3, I into R1 V1, I into R2 V2, I into R3 V3. Got it? ಸೊ ಇನ್ನೊಂದು ರೆಸಿಸ್ಟರ್ ಎಕ್ಸ್ಟ್ರಾ ಇದ್ರೆ ಇಲ್ಲಿ ಪ್ಲಸ್ R4 ಬರುತ್ತೆ. ಡಿನಾಮಿನೇಟರ್ ಚೇಂಜ್ ಆಗಲ್ಲ. ಓಕೆ, ನ್ಯೂಮರೇಟರ್ ಮಾತ್ರ ಚೇಂಜ್ ಆಗುತ್ತೆ ವೋಲ್ಟೇಜ್ ಡಿವಿಷನ್ ರೂಲ್ ಅಲ್ಲಿ. ಸಪ್ಲೈ ವೋಲ್ಟೇಜ್ ನೀವು ಯಾವ ರೆಸಿಸ್ಟರ್ ಅಲ್ಲಿ ವೋಲ್ಟೇಜ್ ಕಂಡುಹಿಡಿತೀರಾ ಆ ರೆಸಿಸ್ಟರ್ ನ್ಯೂಮರೇಟರ್ ಅಲ್ಲಿ ಇರುತ್ತೆ. ಓಕೆ, ಡಿವೈಡೆಡ್ ಬೈ ಸಮ್ ಆಫ್ ಆಲ್ ದ ರೆಸಿಸ್ಟೆನ್ಸ್. ನೋಡಿ, ಇವೆಲ್ಲ ಆಡ್ ಮಾಡುವಾಗ ಇದು ಸೀರೀಸ್ ಅಲ್ಲಿ ಇರಬೇಕು, ಅದಕ್ಕೋಸ್ಕರ ನಾವು ಆಡ್ ಮಾಡ್ತೀವಿ. ಸೊ ಇದು ವೋಲ್ಟೇಜ್ ಡಿವಿಷನ್ ರೂಲ್. ಹಾಗೆ ಕರೆಂಟ್ ಡಿವಿಷನ್ ರೂಲ್ ಹೆಂಗ್ ಅಪ್ಲೈ ಮಾಡೋದು? ಸಿ, ಕರೆಂಟ್ ಡಿವಿಷನ್ ರೂಲ್ ನ ಬರೀ ಪ್ಯಾರಲಲ್ ಸರ್ಕ್ಯೂಟ್ ಅಲ್ಲಿ ಮಾತ್ರ ಅಪ್ಲೈ ಮಾಡ್ತೀವಿ. ವಿ ಆರ್ ಗೋಯಿಂಗ್ ಟು ಅಪ್ಲೈ ಓನ್ಲಿ ಇನ್ ಪ್ಯಾರಲಲ್ ಸರ್ಕ್ಯೂಟ್ ದಿಸ್ ಕಾನ್ಸೆಪ್ಟ್ ಕರೆಂಟ್ ಡಿವಿಷನ್ ರೂಲ್. ನೋಡಿ, 2 ರೆಸಿಸ್ಟರ್ಸ್ ತಗೊಳ್ಳಿ. ಎಕ್ಸಾಂಪಲ್ ಆಗಿ ಐ ಹ್ಯಾವ್ ಟೇಕನ್ 2 ರೆಸಿಸ್ಟರ್ಸ್. ವೋಲ್ಟೇಜ್ ಸೋರ್ಸ್ ಅಪ್ಲೈ ಟು ದಿಸ್ ಸರ್ಕ್ಯೂಟ್. ದಿಸ್ ವೋಲ್ಟೇಜ್ ಸೋರ್ಸ್ ವಿಲ್ ಡ್ರೈವ್ ದಿ ಕರೆಂಟ್. ಕರೆಂಟ್ ಡಿವಿಷನ್ ರೂಲ್ ಯಾವಾಗ ಅಪ್ಲೈ ಮಾಡಬೇಕು ಅಂದ್ರೆ ನಮಗೆ ಸಪ್ಲೈ ಕರೆಂಟ್ ಗೊತ್ತಿರಬೇಕು. ಸೊ ಇದು ಸಪ್ಲೈ ಕರೆಂಟ್. ಬೈ ನೋಯಿಂಗ್ ಸಪ್ಲೈ ಕರೆಂಟ್ ನಾವು ಬ್ರಾಂಚ್ ಕರೆಂಟ್ಸ್ ನ ಫೈಂಡ್ ಔಟ್ ಮಾಡಬಹುದು. ನಮ್ಗೆ ಸಪ್ಲೈ ಕರೆಂಟ್ ಗೊತ್ತಿದ್ರೆ ಬ್ರಾಂಚ್ ಕರೆಂಟ್ಸ್ ನ ಫೈಂಡ್ ಔಟ್ ಮಾಡಬಹುದು. ಅದಕ್ಕೆ ಕರೆಂಟ್ ಡಿವಿಷನ್ ರೂಲ್ ಅಂತ ಕರೀತಾರೆ. ಅದು ಯಾವ್ದಕ್ಕೆ ಅಪ್ಲೈ ಮಾಡಬೇಕು? ಪ್ಯಾರಲಲ್ ಸರ್ಕ್ಯೂಟ್ಸ್ ಮಾತ್ರ ಅಪ್ಲೈ ಮಾಡಬೇಕು. ಸೊ ನೋಡೋಣ, ಈಕ್ವೇಶನ್ ಬರೆಯೋಣ. ಹೌ ಟು ರೈಟ್ ಈಕ್ವೇಶನ್ ಫಾರ್ I1. ಸಿ, ನಾನು ಕರೆಂಟ್ ಇನ್ R1 ರೆಸಿಸ್ಟರ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ನನಗೆ ಸಪ್ಲೈ ಕರೆಂಟ್ ಗೊತ್ತಿದೆ. ಸೊ ಫಾರ್ಮುಲಾ ಏನ್ ಗೊತ್ತಾ? ಕರೆಂಟ್ ಇನ್ R1 is I1, ದಟ್ ಈಸ್ ಈಕ್ವಲ್ ಟು ಸಪ್ಲೈ ಕರೆಂಟ್ ತಗೊಳ್ಳಿ ನ್ಯೂಮರೇಟರ್ ಅಲ್ಲಿ, ಸಪ್ಲೈ ಕರೆಂಟ್ ಇಂಟು
ನೀವು ಈ ರೆಸಿಸ್ಟರ್ ಅಲ್ಲಿ ಕರೆಂಟ್ ಫೈಂಡ್ ಔಟ್ ಮಾಡ್ತಿದ್ರೆ ನ್ಯೂಮರೇಟರ್ ಅಲ್ಲಿ ಇದಕ್ಕೆ ಆಪೋಸಿಟ್ ರೆಸಿಸ್ಟೆನ್ಸ್, ಇದಕ್ಕೆ ಬೇರೆ ರೆಸಿಸ್ಟೆನ್ಸ್ ಯಾವ್ದಿದೆ R2, ಅದು ನೀವು ಬರ್ಕೋಬೇಕು. I into R2 divided by sum of the resistors. Okay. So current in this ನೀವು ಯಾವ ರೆಸಿಸ್ಟರ್ ಕರೆಂಟ್ ಫೈಂಡ್ ಔಟ್ ಮಾಡ್ತೀರಾ ಆ ರೆಸಿಸ್ಟರ್ ಡಿನಾಮಿನೇಟರ್ ಅಲ್ಲಿ ಇರುತ್ತೆ ಕರೆಂಟ್ ಡಿವಿಷನ್ ರೂಲ್ ಅಲ್ಲಿ. ಓಕೆ, ಇನ್ ದ ಸೇಮ್ ವೇ ಅದೇ ರೀತಿ ಸೊ I2 ಈಕ್ವೇಶನ್ ಹೇಳಿ ನೋಡೋಣ. I2 is equal to ಈಗ ನಾನು R2 ಅಲ್ಲಿ ಕರೆಂಟ್ ಫೈಂಡ್ ಔಟ್ ಮಾಡ್ತಾ ಇದ್ದೀನಿ. ಆ ಕರೆಂಟ್ I2 ಅಂತ ತಗೊಂಡಿದ್ದೀನಿ. ಸಪ್ಲೈ ಕರೆಂಟ್ ತಗೋಬೇಕು. R2 ಗೆ ಬೇರೆ ರೆಸಿಸ್ಟೆನ್ಸ್ ಯಾವ್ದಿದೆ R1. ಸೊ ಸಪ್ಲೈ ಕರೆಂಟ್ ಇಂಟು ಅದರ್ ರೆಸಿಸ್ಟೆನ್ಸ್. ಫಾರ್ R2 ಅದರ್ ರೆಸಿಸ್ಟರ್ ಇಸ್ R1 ಅದು ಬರೀಬೇಕು. ಡಿವೈಡೆಡ್ ಬೈ ಸಮ್ ಆಫ್ ದ ರೆಸಿಸ್ಟರ್ಸ್ R1 ಪ್ಲಸ್ R2. ಓಕೆ, ಸೊ ದಿಸ್ ಇಸ್ ದ ವೇ ಯು ಹ್ಯಾವ್ ಟು ರೈಟ್ ಅಪ್ಲೈ ಕರೆಂಟ್ ಡಿವಿಷನ್ ರೂಲ್. ಓಕೆ, ಇದು ಎರಡು ರೆಸಿಸ್ಟೆನ್ಸ್ ಇದ್ರೆ ಮಾತ್ರ ಹಿಂಗ್ ಅಪ್ಲೈ ಮಾಡಿ. ಸೊ ಈಗ ಏನಾದ್ರು ಮೂರ್ ರೆಸಿಸ್ಟರ್ಸ್ ಕೊಟ್ಟಿದ್ರೆ, ಮೂರ್ ರೆಸಿಸ್ಟರ್ ಪ್ಯಾರಲಲ್ ಇದ್ರೆ ಅವಾಗ ಹೆಂಗ್ ಅಪ್ಲೈ ಮಾಡಬೇಕು ರೂಲ್ ನ, ಸೊ ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಬರ್ಕೊಳ್ತಾರೆ, ವಿಡಿಯೋ ಪಾಸ್ ಮಾಡಿ ಬರ್ಕೊಳ್ಳಿ ಈ ಕ್ವೆಶನ್ಸ್. ಸೊ ನಾನು ಮೂರ್ ರೆಸಿಸ್ಟರ್ಸ್ ನ ಕನೆಕ್ಟ್ ಮಾಡ್ತೀನಿ. ಸೊ ನಾವು ಕನೆಕ್ಟ್ ಒನ್ ಮೋರ್ ರೆಸಿಸ್ಟರ್. ಸೊ R1, R2, R3. This is current in R3 is I3. Current in R2 resistor is I2. R2 ಅಲ್ಲಿ I2 ಕರೆಂಟ್ ಹೋಗುತ್ತೆ, R1 ಅಲ್ಲಿ I1 ಕರೆಂಟ್ ಅಂಡ್ R3 ಅಲ್ಲಿ I3 ಕರೆಂಟ್. ಸೊ ಹೇಗೆ ಈಕ್ವೇಶನ್ ಬರೀತೀರಾ ನೋಡಿ. ಕರೆಂಟ್ ಡಿವಿಷನ್ ರೂಲ್ ಅಪ್ಲೈ ಮಾಡಬೇಕು ಬರೀ ಎರಡು ರೆಸಿಸ್ಟೆನ್ಸ್ ಪ್ಯಾರಲಲ್ ಇದ್ರೆ ಮಾತ್ರ ಆ ರೂಲ್ ನ ಅಪ್ಲೈ ಮಾಡಬೇಕು. ಬಟ್ ಇಲ್ಲಿ ಎಷ್ಟಿದೆ, ಮೂರ್ ರೆಸಿಸ್ಟೆನ್ಸ್ ಕನೆಕ್ಟ್ ಆಗಿದೆ ಪ್ಯಾರಲಲ್ ಆಗಿ. ಸೊ ನೀವು ಕರೆಂಟ್ ಇನ್ R1 ಫೈಂಡ್ ಔಟ್ ಮಾಡುವಾಗ, ಇದನ್ನ ಫೈಂಡ್ ಔಟ್ ಮಾಡುವಾಗ ಬೇರೆ ರೆಸಿಸ್ಟೆನ್ಸ್ ನೋಡಿ, ಯಾವುದು R2 ಅಂಡ್ R3. ಇಲ್ಲಿ ಎರಡು ರೆಸಿಸ್ಟೆನ್ಸ್, ಅವೆರಡು ರೆಸಿಸ್ಟೆನ್ಸ್ ಒಂದು ರೆಸಿಸ್ಟೆನ್ಸ್ ಆಗಬೇಕು. ಅವಾಗ ಏನಾಗುತ್ತೆ, ಟೋಟಲ್ ಆಗಿ ಎರಡು ರೆಸಿಸ್ಟೆನ್ಸ್ ಇರುತ್ತೆ. ಅವಾಗ ನಾವು ರೂಲ್ ಅಪ್ಲೈ ಮಾಡಬೇಕು. ಸೊ ಕರೆಂಟ್ ಇನ್ R1 ರೆಸಿಸ್ಟರ್ ಈಸ್ ಸಪ್ಲೈ ಕರೆಂಟ್ ಇನ್ ಟು, ಇಲ್ಲಿ R1 ಅಲ್ಲಿ ಕರೆಂಟ್ ಫೈಂಡ್ ಔಟ್ ಮಾಡ್ತಾರೆ, ಅದಕ್ಕೆ ಆಪೋಸಿಟ್ ಯಾವ್ದಾವ್ದಿದೆ R2 ಮತ್ತು R3 ಇದೆ. ಅದು ಹೇಗೆ ಕನೆಕ್ಟ್ ಆಗಿದೆ, ಪ್ಯಾರಲಲ್ ಕನೆಕ್ಟ್ ಆಗಿದೆ. So write that equation R2 parallel R3 divided by then write this resistor R1 plus R2 parallel R3. This is the equation. ಈ ತರ ಆಗುತ್ತೆ equation. ಎಲ್ಲಾ ವ್ಯಾಲ್ಯೂಸ್ ಗೊತ್ತಿರುತ್ತೆ. ಸಪ್ಲೈ ಕರೆಂಟ್ ಎಲ್ಲಾ ರೆಸಿಸ್ಟರ್ ವ್ಯಾಲ್ಯೂಸ್ ಹಾಕಿದಾಗ I1 ಕರೆಂಟ್ ಬಂದ್ಬಿಡುತ್ತೆ. ಆ ಬ್ರಾಂಚ್ ಅಲ್ಲಿ ಏನ್ ಕರೆಂಟ್ ಫ್ಲೋ ಆಗ್ತಿದೆ ಅದನ್ನ ನೀವು ಆರಾಮಾಗಿ ಕಂಡುಹಿಡಿಯಬಹುದು. ಓಕೆ, ಸೊ ಇನ್ನೊಂದು ಅನದರ್ ವೇ, ಯಾವ ರೆಸಿಸ್ಟರ್ ನೀವು ಕರೆಂಟ್ ಫೈಂಡ್ ಔಟ್ ಮಾಡ್ತಾ ಇದೀರಾ ಆ ರೆಸಿಸ್ಟರ್ ಡಿನಾಮಿನೇಟರ್ ಇರುತ್ತೆ ನೋಡಿ. I1 R1 ಇಲ್ಲಿ ಬರುತ್ತೆ, ಮಿಕ್ಕಿದ ರೆಸಿಸ್ಟರ್ಸ್ ಬೇರೆ ಇರುತ್ತೆ. ಓಕೆ, ಗಾಟ್ ಇಟ್. ಕೀಪ್ ಇನ್ ಮೈಂಡ್, ಡಿನಾಮಿನೇಟರ್ ಅಲ್ಲಿ ಬರೀ ಎರಡೇ ರೆಸಿಸ್ಟರ್ ಇರಬೇಕು, ನ್ಯೂಮರೇಟರ್ ಅಲ್ಲಿ ಒಂದೇ ಇರಬೇಕು. ನೋಡಿ ಇವೆರಡು ಪ್ಯಾರಲಲ್ ಆಗಿದೆ, ಅದ್ರದ್ದು ಆನ್ಸರ್ ಏನ್ ಬರುತ್ತೆ, ಒಂದೇ ಒಂದು ರೆಸಿಸ್ಟರ್ ಇರ್ತಾನೆ. ಸೊ ಸಿಮಿಲರ್ಲಿ ಹಿಯರ್ ಆಲ್ಸೋ ಡಿನಾಮಿನೇಟರ್ ಎರಡು ಇರಬೇಕು, ನ್ಯೂಮರೇಟರ್ ಒಂದೇ ರೆಸಿಸ್ಟರ್ ಇರಬೇಕು. ನೆಕ್ಸ್ಟ್ I2 ಗೆ ಈಕ್ವೇಶನ್ ಸಪ್ಲೈ ಕರೆಂಟ್ ಇಂಟು, ಈಗ ಕರೆಂಟ್ ಇನ್ R2 ಫೈಂಡ್ ಔಟ್ ಮಾಡ್ತೀನಿ, ಅದಕ್ಕೆ ಸಪ್ಲೈ ಕರೆಂಟ್ ಈ R2 ರೆಸಿಸ್ಟರ್ ಗೆ ಬೇರೆ ಬೇರೆ ರೆಸಿಸ್ಟರ್ಸ್ ಯಾವ್ದಿದೆ R1 ಮತ್ತೆ R3 ಇದೆ. ಅದೆರಡು ಹೆಂಗ್ ಕನೆಕ್ಟ್ ಆಗಿದೆ, ಪ್ಯಾರಲಲ್ ಆಗಿದೆ, ಅದು ಒಂದು ರೆಸಿಸ್ಟರ್ ಆಗಬೇಕು. ಸೊ ಅದಕ್ಕೋಸ್ಕರ ವಿ ಕ್ಯಾನ್ ರೈಟ್ ಲೈಕ್ ದಿಸ್ R1 ಪ್ಯಾರಲಲ್ R3. ಅಥವಾ ಬ್ಲೈಂಡ್ಲಿ ನೀವೆಲ್ಲಿ ಫೈಂಡ್ ಔಟ್ ಮಾಡ್ತೀರಾ, R2 ರೆಸಿಸ್ಟರ್ ಕರೆಂಟ್ ಫೈಂಡ್ ಔಟ್ ಮಾಡ್ತೀರಾ, R2 ರೆಸಿಸ್ಟರ್ ಕೆಳಗಡೆ ಬರಬೇಕು, R2 ಪ್ಲಸ್ ಮಿಕ್ಕಿದ ರೆಸಿಸ್ಟರ್ಸ್ ಎಲ್ಲ ಮೇಲೆ ಇರುತ್ತೆ. ಓಕೆ, ಇಲ್ಲಿ ಏನ್ ಬಂದಿದ್ರಲ್ಲ ಅದನ್ನೇ ಇಲ್ಲೂ ಕಾಪಿ ಹೊಡಿರಿ. ಓಕೆ, ವಾಟ್ ಎವರ್ ಯು ರೋಟ್ ಹಿಯರ್ ಸೇಮ್ ಥಿಂಗ್ ಯು ರೈಟ್ ಹಿಯರ್ R1 ಪ್ಯಾರಲಲ್ R3. ಸೊ ಕರೆಂಟ್ ಡಿವಿಷನ್ ರೂಲ್ ಅಲ್ಲಿ ಡಿನಾಮಿನೇಟರ್ ಚೇಂಜ್ ಆಗ್ತಾ ಇರುತ್ತೆ. ಓಕೆ, ವೋಲ್ಟೇಜ್ ಡಿವಿಷನ್ ರೂಲ್ ನೋಡಿ ಎಲ್ಲ ಸೇಮ್ ಇದೆ, ಇಲ್ಲಿ ಚೇಂಜ್ ಆಗುತ್ತೆ ಡಿನಾಮಿನೇಟರ್. ನೆಕ್ಸ್ಟ್ ಅದೇ ರೀತಿ ನೋಡಿ I3 ಈಕ್ವೇಶನ್ ನಾನು ಇಲ್ಲಿ ಬರೀತೀನಿ. ಈಕ್ವೇಶನ್ ಫಾರ್ I3 ಸಪ್ಲೈ ಕರೆಂಟ್ ಇಂಟು, ನೀವು ಯಾವ ರೆಸಿಸ್ಟರ್ ಕರೆಂಟ್ ಫೈಂಡ್ ಔಟ್ ಮಾಡ್ತಾ ಇದ್ದೀರಾ R3 ರೆಸಿಸ್ಟರ್. ಸೊ R3 ಡೈರೆಕ್ಟ್ ಆಗಿ ಬಂದ್ಬಿಡಿ. ಉಳ್ಕೊಂಡಿದ್ದು ಯಾವ್ದು, ಇಲ್ಲಿ ಕರೆಂಟ್ ಫೈಂಡ್ ಔಟ್ ಮಾಡಿದ್ರೆ ಇದಕ್ಕೆ ಅದರ್ ರೆಸಿಸ್ಟೆನ್ಸ್ ಯಾವುದು R1 R2, ಅವೆರಡು ಒಂದೇ ರೆಸಿಸ್ಟರ್ ಆಗಬೇಕು. ಇವೆರಡು ಪ್ಯಾರಲಲ್ ಕನೆಕ್ಟ್ ಆಗಿದೆ, ಅದ್ರ ಎಫೆಕ್ಟಿವ್ ಒಂದು ಬರುತ್ತೆ. ಸೊ ಅದನ್ನ ಬರ್ಕೊಳ್ಬೇಕು, R1 ಪ್ಯಾರಲಲ್ R2 ಡಿವೈಡೆಡ್ ಬೈ R3 ಪ್ಲಸ್ R1 ಪ್ಯಾರಲಲ್ R2. ಗಾಟ್ ಇಟ್. ಈ ತರ 4 ರೆಸಿಸ್ಟರ್ ಇದ್ರು ಅಷ್ಟೇ, ಕರೆಂಟ್ ಇನ್ ದಿಸ್ ರೆಸಿಸ್ಟರ್, ಮಿಕ್ಕಿದ ರೆಸಿಸ್ಟೆನ್ಸ್ ಯಾವುದು R2 R3 R4 ಅವೆಲ್ಲ ಪ್ಯಾರಲಲ್ ಕನೆಕ್ಟ್ ಆಗಿದೆ. ಆ ತರ ಬರ್ಕೊಂಡು ನೋಡ್ಬೇಕು. ಡೀಟೇಲ್ ವಿಡಿಯೋ ಲೆಕ್ಚರ್ಸ್ ನೋಡಿ,
ಕಾನ್ಸೆಪ್ಟ್ ಆಫ್ CDR VDR ಸಪರೇಟ್ ಲೆಕ್ಚರ್ ಮಾಡಿದೀನಿ, ಎಲ್ಲಾ ತರ ಕಾಂಬಿನೇಷನ್ಸ್ ಕವರ್ ಆಗಿದೆ, ಅದು ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಸೀರೀಸ್ ಸರ್ಕ್ಯೂಟ್. ನಿಮ್ಗೆ ಈ ಪಾಯಿಂಟ್ಸ್ ಗೊತ್ತಿರಬೇಕು. ನೀವು ಪ್ರಾಬ್ಲಮ್ಸ್ ಮಾಡುವಾಗ ನಿಮ್ಗೆ ಏನಾದ್ರು ಸರ್ಕ್ಯೂಟ್ ಓಕೆ ಇದು ಸೀರೀಸ್ ಅಲ್ಲಿ ಕಾಣಿಸ್ತಾ ಇದೆ ಅಂದ್ರೆ ನಿಮ್ ಮೈಂಡ್ ಅಲ್ಲಿ ಈ ಕಾನ್ಸೆಪ್ಟ್ ಗೊತ್ತಿರಬೇಕು. ಓಕೆ, ಸೊ ಫಸ್ಟ್ ಕಾನ್ಸೆಪ್ಟ್ ನಿಮ್ಗೆ ಏನೇನ್ ಸೀರೀಸ್ ಅಂತ ಅನ್ಸುತ್ತೋ ಆ ಸರ್ಕ್ಯೂಟ್ ನೀವು ಅನಲೈಸ್ ಮಾಡುವಾಗ ಅದೆಲ್ಲಾ ರೆಸಿಸ್ಟರ್ಸ್ ಅಲ್ಲೂ ಒಂದೇ ಕರೆಂಟ್ ಪಾಸ್ ಆಗಬೇಕು. ಓಕೆ, ಸೊ ಸೀರೀಸ್ ಸರ್ಕ್ಯೂಟ್ ಅಲ್ಲಿ ಕರೆಂಟ್ ಸೇಮ್ ಇರುತ್ತೆ. ಮೀನಿಂಗ್ ಅಂದ್ರೆ ಏನು, ಕರೆಂಟ್ ಫ್ಲೋಯಿಂಗ್ ಇನ್ ಆಲ್ ದ ರೆಸಿಸ್ಟರ್ಸ್ ವಿಲ್ ಬಿ ಸೇಮ್ ಇನ್ ಸೀರೀಸ್ ಸರ್ಕ್ಯೂಟ್. ಅದು ಒಂದು ಕಾನ್ಸೆಪ್ಟ್. ಸೆಕೆಂಡ್ ಕಾನ್ಸೆಪ್ಟ್, ಸೀರೀಸ್ ಸರ್ಕ್ಯೂಟ್ ಅಲ್ಲಿ ನೀವು ಎಷ್ಟು ವೋಲ್ಟೇಜ್ ಅಪ್ಲೈ ಮಾಡ್ತಿರಲ್ಲ ಆ ಸೀರೀಸ್ ಸರ್ಕ್ಯೂಟ್ಗೆ, ಅದರಲ್ಲಿ ಎಷ್ಟು ರೆಸಿಸ್ಟರ್ಸ್ ಇರುತ್ತೋ ಎಲ್ಲಾ ರೆಸಿಸ್ಟರ್ ವೋಲ್ಟೇಜ್ ಆಲ್ಸೋ ಆಡ್ ಆಗುತ್ತೆ. ಸೊ ವಿ ಕ್ಯಾನ್ ಆಡ್ ಆಲ್ ದ ರೆಸಿಸ್ಟರ್ಸ್ V1 ಪ್ಲಸ್ V2 ಪ್ಲಸ್ V3. 3 ರೆಸಿಸ್ಟರ್ ಸೀರೀಸ್ ಅಲ್ಲಿ ಇದೆ ಅಂದ್ರೆ ಆ 3 ರೆಸಿಸ್ಟರ್ ವೋಲ್ಟೇಜ್ ಏನೇನ್ ಬರುತ್ತಲ್ಲ 3 ರೆಸಿಸ್ಟರ್ಸ್ ವೋಲ್ಟೇಜ್ ನ ಆಡ್ ಮಾಡಿದ್ರೆ ನಿಮ್ಗೆ ಆ ಸರ್ಕ್ಯೂಟ್ ಅಲ್ಲಿ ಎಷ್ಟು ವೋಲ್ಟೇಜ್ ಕರೆಕ್ಟ್ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ವೋಲ್ಟೇಜ್ ನ ಆಡ್ ಮಾಡಬೇಕು ಸೀರೀಸ್ ಸರ್ಕ್ಯೂಟ್ ಅಲ್ಲಿ. ಮತ್ತೆ ರೆಸಿಸ್ಟರ್ಸ್, ಎಫೆಕ್ಟಿವ್ ರೆಸಿಸ್ಟೆನ್ಸ್ ವ್ಯಾಲ್ಯೂಸ್ ಅನ್ನ ಆಡ್ ಮಾಡಬೇಕು. R1 ಪ್ಲಸ್ R2 ಪ್ಲಸ್ R3 ಎಷ್ಟಿದ್ರು ಅಷ್ಟೇ. 10 ರೆಸಿಸ್ಟೆನ್ಸ್ ಇದ್ರೆ R1 ಇಂದ R10 ವರೆಗೂ ಆಡ್ ಮಾಡಬೇಕು. ಎಲ್ಲಾ ರೆಸಿಸ್ಟೆನ್ಸ್ ಆಡ್ ಮಾಡಿದ್ರೆ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಬರುತ್ತೆ. ಸೊ ಈ 3 ಕಾನ್ಸೆಪ್ಟ್ ಗಿಂತ ಫಸ್ಟ್ ಕಾನ್ಸೆಪ್ಟ್ ನೀವು ಸ್ಟಿಕ್ ಆನ್ ಆಗ್ಬೇಕು. ನಿಮ್ಗೇನೋ ಒಂದು ಓಕೆ ಇವೆರಡು ಸೀರೀಸ್ ತರ ಅನಿಸ್ತಾ ಇದೆ ಅಂದ್ರೆ ನಿಮ್ ಮೈಂಡ್ ಅಲ್ಲಿ ಇದೇ ಕಾನ್ಸೆಪ್ಟ್ ಇರಬೇಕು, ಬೇರೆ ಬೇರೆ ಕಾನ್ಸೆಪ್ಟ್ ಕನ್ಫ್ಯೂಷನ್ ಇರಬಾರ್ದು. ಸೀರೀಸ್ ಅಂದ್ರೆ ಕರೆಂಟ್ ಸೇಮ್ ಇರಬೇಕು ಅಷ್ಟೇ, ಅದು ಒಂದು ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಪ್ಯಾರಲಲ್ ಅಲ್ಲಿ ಕಾನ್ಸೆಪ್ಟ್ ಒಂದ್ 2 ರೆಸಿಸ್ಟರ್ ಪ್ಯಾರಲಲ್ ಕನೆಕ್ಟ್ ಆಗಿದೆ, ಆ 2 ರೆಸಿಸ್ಟರ್ಗೂ ವೋಲ್ಟೇಜ್ ಸೇಮ್ ಇರುತ್ತೆ. ಓಕೆ, ಸೊ ಪ್ಯಾರಲಲ್ ಅಲ್ಲಿ ಏನ್ ಸೇಮ್ ಇರುತ್ತೆ, ವೋಲ್ಟೇಜ್ ವಿಲ್ ಬಿ ಸೇಮ್, ಅದು ನಿಮ್ಗೆ ಗೊತ್ತಿರಬೇಕು. ಮತ್ತೆ ಹಾಗಾದ್ರೆ ಕರೆಂಟ್ ಏನಾಗಿರುತ್ತೆ. ಸೊ ನೋಡಿ ಇಲ್ಲಿ 3 ರೆಸಿಸ್ಟರ್ಸ್ ಪ್ಯಾರಲಲ್ ಮಾಡಿದೀನಿ. ಓಕೆ, ಇಲ್ಲಿ ನೋಡಿ ರೆಸಿಸ್ಟರ್ R1 ಹೆಂಗ್ ಕನೆಕ್ಟ್ ಆಗಿದೆ, ವೋಲ್ಟೇಜ್ ಕನೆಕ್ಟ್ ಆಗಿದೆಯಾ, ಈ ವೋಲ್ಟೇಜ್ R1 ಬರುತ್ತೆ. ಸೇಮ್ R2 ಕನೆಕ್ಟೆಡ್ ಟು ವೋಲ್ಟೇಜ್ ಸೋರ್ಸ್, ಇದು ವೋಲ್ಟೇಜ್ ಇಲ್ಲಿ ಬರುತ್ತೆ. ನೆಕ್ಸ್ಟ್ R3 ಕನೆಕ್ಟೆಡ್ ಟು ವೋಲ್ಟೇಜ್, ಮೀನ್ಸ್ ಇವೆಲ್ಲಾ ರೆಸಿಸ್ಟರ್ ಪ್ಯಾರಲಲ್ ಆಗಿದೆ, ಇವೆಲ್ಲಾ ರೆಸಿಸ್ಟರ್ಗೂ ಇಷ್ಟೇ ವೋಲ್ಟೇಜ್ ಇರುತ್ತೆ, ವೋಲ್ಟೇಜ್ ವಿಲ್ ಬಿ ಸೇಮ್. ದೆನ್ ಕರೆಂಟ್, ಸಪ್ಲೈ ಕರೆಂಟ್ ಏನ್ ಬರುತ್ತಲ್ಲ ಎಲ್ಲಾ ಬ್ರಾಂಚ್ ಕರೆಂಟ್ ಎಲ್ಲಾ ರೆಸಿಸ್ಟರ್ ಏನೇನ್ ಕರೆಂಟ್ ಪಾಸ್ ಆಗುತ್ತೆ ಅದೆಲ್ಲ ಆಡ್ ಮಾಡಿದ್ರೆ ನಿಮ್ಗೆ ಟೋಟಲ್ ಕರೆಂಟ್ ಎಷ್ಟು ಪಾಸ್ ಆಗ್ತಿದೆ ಆ ಸರ್ಕ್ಯೂಟ್ ಅಲ್ಲಿ ಅನ್ನೋದು ಗೊತ್ತಾಗುತ್ತೆ. ಸೊ ಪ್ಯಾರಲಲ್ ಅಲ್ಲಿ ಕರೆಂಟ್ ನೆಲ್ಲ ಆಡ್ ಮಾಡಬೇಕು. I1 ಪ್ಲಸ್ I2 ಪ್ಲಸ್ I3, ಇನ್ನೊಂದು ಬ್ರಾಂಚ್ ಇದ್ರೆ I4, ಇನ್ನೊಂದಿದ್ರೆ I6, I5, I6 ಈ ತರ ಎಕ್ಸ್ಟೆಂಡ್ ಆಗ್ತಾ ಇರುತ್ತೆ. ಯಾವಾಗ ಎಲ್ಲಿ ಕರೆಂಟ್ ಆಡ್ ಮಾಡ್ತೀರಾ, ಪ್ಯಾರಲಲ್ ಸರ್ಕ್ಯೂಟ್ ಅಲ್ಲಿ ಕರೆಂಟ್ ಆಡ್ ಮಾಡಿ, ಸೀರೀಸ್ ಸರ್ಕ್ಯೂಟ್ ಅಲ್ಲಿ ವೋಲ್ಟೇಜ್ ನ ಆಡ್ ಮಾಡಿ. ಪ್ಯಾರಲಲ್ ಅಲ್ಲಿ ಏನ್ ಸೇಮ್ ಇರುತ್ತೆ, ವೋಲ್ಟೇಜ್ ಸೇಮ್ ಇರುತ್ತೆ. ಸೀರೀಸ್ ಸರ್ಕ್ಯೂಟ್ ಅಲ್ಲಿ ಏನ್ ಸೇಮ್ ಇರುತ್ತೆ, ಕರೆಂಟ್ ಸೇಮ್ ಇರುತ್ತೆ. ಇದನ್ನ ನೀವು ಇವೆರಡು ಕಾನ್ಸೆಪ್ಟ್ ನ ನಿಮ್ ಮೈಂಡ್ ಅಲ್ಲಿ ಫಿಕ್ಸ್ ಮಾಡ್ಕೊಂಡ್ಬಿಡಿ. ಓಕೆ, ಏನು ಕನ್ಫ್ಯೂಷನ್ ಮಾಡ್ಕೋಬೇಡಿ. ಸೀರೀಸ್ ಅಂದ್ರೆ ಕರೆಂಟ್ ಸೇಮ್ ಇರಬೇಕು, ಪ್ಯಾರಲಲ್ ಅಂದ್ರೆ ವೋಲ್ಟೇಜ್ ಸೇಮ್ ಇರಬೇಕು. ಇದನ್ನ ನೀವು ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡಬೇಕು. ಓಕೆ, ಇದೇ ಕಾನ್ಸೆಪ್ಟ್ ಗೆ ಸ್ಟಿಕ್ ಆನ್ ಆಗ್ಬೇಕು ನೀವು. ಸೊ ನೆಕ್ಸ್ಟ್ ಎಫೆಕ್ಟಿವ್ ರೆಸಿಸ್ಟೆನ್ಸ್. ಎಫೆಕ್ಟಿವ್ ರೆಸಿಸ್ಟೆನ್ಸ್ ಫಾರ್ಮುಲಾ 1 ಹೋಲ್ ಡಿವೈಡೆಡ್ ಬೈ ಎಷ್ಟು ರೆಸಿಸ್ಟೆನ್ಸ್ ಇದೆ ಅಷ್ಟು 1 by R1 1 by R2 ಪ್ಲಸ್ 1 by R3. ಸೊ ನೋಡಿ 2 ರೆಸಿಸ್ಟೆನ್ಸ್ ಗಿಂತ ಜಾಸ್ತಿ ಇದ್ರೆ ಈ ಫಾರ್ಮುಲಾ ಮೆಮೊರೈಸ್ ಮಾಡ್ಕೊಳ್ಳಿ. 1 ಹೋಲ್ ಡಿವೈಡೆಡ್ ಬೈ 1 by R1 ಪ್ಲಸ್ 1 by R2 ಪ್ಲಸ್ 1 by R3. ಬರೀ 2 ರೆಸಿಸ್ಟರ್ಸ್ ಪ್ಯಾರಲಲ್ ಕನೆಕ್ಟ್ ಆಗಿದ್ರೆ ಓನ್ಲಿ 2 ರೆಸಿಸ್ಟರ್ಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್, ಅವಾಗ ನೀವು ಸಿಂಪ್ಲಿ ನ್ಯೂಮರೇಟರ್ ಮಲ್ಟಿಪ್ಲೈ ದ 2 resistor values, denominator simply add the 2 resistor values. So got it? ಸೊ ನೋಡಿ ಇಷ್ಟೆಲ್ಲಾ ಕಾನ್ಸೆಪ್ಟ್ ನಿಮ್ಗೆ ಕ್ಲಿಯರ್ ಕಟ್ ಆಗಿ ಗೊತ್ತಿದ್ರೆ ಇದನ್ನ ನಾನು ಪ್ರಾಬ್ಲಮ್ ಅಲ್ಲಿ ಅಪ್ಲೈ ಮಾಡಕ್ ಆಗುತ್ತೋ ಇಲ್ವೋ ಅಂತ ನೀವು ಚೆಕ್ ಮಾಡ್ಕೊಳ್ಬೇಕು. ಓಕೆ, ಒಂದು ಪ್ರಾಬ್ಲಮ್ ತಗೊಳ್ಳಿ, ಯಾವ್ದೋ ಒಂದು ಎಕ್ಸಾಮಿನೇಷನ್ ಪ್ರಾಬ್ಲಮ್ ತಗೊಳ್ಳಿ. ಸೊ ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡ್ರೆ 100% ಈ ಕಾನ್ಸೆಪ್ಟ್ ಇಂದ ಆರಾಮಾಗಿ ಮಾಡ್ಬೋದು. ಈ ಕಾನ್ಸೆಪ್ಟ್ ನಾನು ಏಬಲ್ ಟು ಅಪ್ಲೈ, ನಾನು ಅಪ್ಲೈ ಮಾಡಕ್ ಆಗುತ್ತಾ ಅಂತ ನೀವು ಚೆಕ್ ಮಾಡ್ಕೊಳ್ಬೇಕು. ಓಕೆ, ಸೊ ನೀವು ಚೆಕ್ ಮಾಡ್ಕೊಂಡಿಲ್ಲ, ನಾನು ಇದೇನು ಓದಲ್ಲ, ಡೈರೆಕ್ಟ್ ಹಂಗಂಗೆ ಕ್ವಶನ್ ಹಂಗೆ ಪ್ರಾಬ್ಲಮ್ ಸೊಲ್ಯೂಷನ್ ಎಲ್ಲ ಬೈಟ್ ಮಾಡ್ತೀನಿ ಅಂದ್ರೆ ಅದು ಅಸಾಧ್ಯ. ಓಕೆ, ದಟ್ ಈಸ್ ನಾಟ್ ಎ ರೈಟ್ ವೇ ಆಫ್ ಲರ್ನಿಂಗ್. ಯಾಕೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನೀವು ನಂಗೆ ಅರ್ಥ ಆಗಿರೋದನ್ನ ನಾನು ಟ್ರೈ ಮಾಡಕ್ ಆಗುತ್ತಾ, ಒಂದು ಪ್ರಾಬ್ಲಮ್ ಚೆಕ್ ಮಾಡ್ಬೇಕು, ನಾನು ಏನ್ ಅರ್ಥ ಮಾಡ್ಕೊಂಡಿದ್ದು ಒಂದು ಪ್ರಾಬ್ಲಮ್ ಚೆಕ್ ಮಾಡ್ಬೇಕು. ಒಂದು ಪ್ರಾಬ್ಲಮ್ ತಗೊಳ್ಳಿ, ನೀವೇ ಕ್ರಿಯೇಟ್ ಮಾಡ್ಕೊಳ್ಳಿ ಪ್ರಾಬ್ಲಮ್. ನೀವು ಕ್ರಿಯೇಟ್ ಮಾಡ್ಕೊಳ್ಳಿ ಪ್ರಾಬ್ಲಮ್. ನಿಮ್ಗೆ ಮಾಡಕ್ ಬಂದಿಲ್ಲ ಅಂದ್ರೆ ನಾನು ವಾಟ್ಸ್ಆಪ್ ಮಾಡಿ, ನಾನು ಹೇಳ್ತೀನಿ ಅವಾಗ ಕ್ವಶನ್ ನೀವು ರಾಂಗ್ ಆಗಿ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ,
ಕರೆಕ್ಟ್ ಆಗಿ ಮಾಡ್ಕೊಂಡಿದ್ದೀರಾ, ಯಾಕೆ ಮಾಡಕ್ಕಾಗಿಲ್ಲ ಅಂತ ನಾನು ಡಿಸ್ಕ್ರಿಪ್ಷನ್ ನೀಟಾಗಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ವಾಟ್ಸ್ಆಪ್ ಅಲ್ಲಿ. ಓಕೆ, ಐದರ್ ಥ್ರೂ ಆಡಿಯೋ ಮೆಸೇಜ್ ಆರ್ ಟೈಪ್ ಮೆಸೇಜ್. ಸೊ ಇಷ್ಟು ಎಲ್ಲರ ಜೊತೆಗೆ ನಿಮಗೆ ಬೈ ನೋಯಿಂಗ್ ಆಲ್ ದಿಸ್ ಕಾನ್ಸೆಪ್ಟ್ ಸ್ವಲ್ಪ ಫಾರ್ಮುಲಾಸ್ ಗೊತ್ತಿರಬೇಕು. ಓಕೆ, ಸೊ ಎರೇಂಜ್ ಮಾಡೋಕ್ಕಿಂತ ಮುಂಚೆ ನೀವು ವಿಡಿಯೋ ಪಾಸ್ ಮಾಡ್ಕೊಳ್ಳಿ, ಕಾಪಿ ಡೌನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಫಾರ್ಮುಲಾಸ್ ಅಲಾಂಗ್ ವಿತ್ ದಿಸ್ ನಿಮಗೆ ರೆಜಿಸ್ಟರ್ ಫಾರ್ಮುಲಾ ಗೊತ್ತಿರಬೇಕು. ವಾಟ್ ಇಸ್ ರೆಸಿಸ್ಟೆನ್ಸ್ ಫಾರ್ಮುಲಾ? R is equal to V by I. What is voltage formula? V is equal to IR. And what is current formula? I is equal to V by R. What is power formula? Voltage into current. Innone power formula I square R. Okay, innone power formula V square by R. Okay, got it? ನೀವೇನಾದ್ರು ಮ್ಯಾಕ್ಸಿಮಮ್ ಪವರ್ ಅಲ್ಲಿ ಅದ್ರ ಮೇಲೆ ಏನೋ ಪ್ರೊನೌನ್ಸ್ ಮಾಡ್ತಿದ್ರೆ ಈ ಫಾರ್ಮುಲಾ ಒಂದಿದೆ, V square divided by 4RL. Okay, so if this is VTH or V. Okay, ಅಥವಾ E square divided by 4RL. ಅವ್ರು ಲೋಡ್ ಡಿಸ್ಟೆನ್ಸ್ ಕೊಡ್ತಾರೆ, ವೋಲ್ಟೇಜ್ ಕೊಡ್ತಾರೆ, ಆ ವ್ಯಾಲ್ಯೂ ಹಾಕ್ತಾರೆ, ಮ್ಯಾಕ್ಸಿಮಮ್ ಪವರ್ ಕ್ಯಾಲ್ಕುಲೇಟ್ ಮಾಡಬಹುದು. ನೋಡಿ, ಫಸ್ಟ್ ಮಾಡಲ್ ಅಲ್ಲಿ ಇಷ್ಟೇ ಬರೋದು ಪ್ರಾಬ್ಲಮ್ಸ್. ಓಕೆ, ಬಟ್ ಇವೆಲ್ಲ ಚೆನ್ನಾಗಿ ಗೊತ್ತಿರ್ಬೇಕು ನಿಮ್ಗೆ. ನಂಗೆ ಮಾಡಕ್ ಬರುತ್ತೋ ಇಲ್ವೋ ಅಂತ ನೀವು ಚೆಕ್ ಮಾಡ್ಬೇಕು ಒಂದು ಪ್ರಾಬ್ಲಮ್ ತಗೊಂಡು. ಓಕೆ, ಗಾಟ್ ಇಟ್? ಸೊ ನಾನು ಯಾವುದೇ ರೀತಿ ಪ್ರಾಬ್ಲಮ್ಸ್ ನಾನು ರಿವಿಷನ್ ಕ್ಲಾಸ್ ಅಲ್ಲಿ ಸಾಲ್ವ್ ಮಾಡಲ್ಲ. ಸೊ ಮಾಡಲ್ ಪೇಪರ್, ಕ್ವಶನ್ ಪೇಪರ್ ಪ್ರಾಬ್ಲಮ್ಸ್ ಸಪರೇಟ್ ಆಗಿ ನಾನು ಒಂದು ಪ್ಲೇ ಲಿಸ್ಟ್ ಹಾಕ್ತೀನಿ. ಎಲ್ಲ 2 ಸೆಟ್ ಕೊಟ್ಟಿದ್ದಾರೆ ಯೂನಿವರ್ಸಿಟಿ ಅವರು, ಸೆಟ್ 1 ಸೆಟ್ 2. ಅದ್ರಲ್ಲಿ ಏನೇನು ಪ್ರಾಬ್ಲಮ್ಸ್ ಬರುತ್ತೋ ಅದನ್ನ ಸಪರೇಟ್ ವಿಡಿಯೋ ಲೆಕ್ಚರ್ ಮಾಡಿ ಒಂದು ಪ್ಲೇ ಲಿಸ್ಟ್ ಅಲ್ಲಿ ಹಾಕ್ತೀನಿ. ಓಕೆ, ಸೊ ದಿಸ್ ಇಸ್ ಪಾರ್ಟ್ 2 ರಿವಿಷನ್ ಆಫ್ ಮಾಡ್ಯೂಲ್ 1. ಸೊ ಪಾಸ್ ದ ವಿಡಿಯೋ ಅಂಡ್ copy down everything. So meet your next lecture, part 3. ಅಲ್ಲಿ ಅದನ್ನ ಏನ್ ಬರುತ್ತೆ, ಡೆರಿವೇಶನ್ಸ್, RMS ವ್ಯಾಲ್ಯೂ, ಆವರೇಜ್ ವ್ಯಾಲ್ಯೂ, ಅದನ್ನ ಸ್ಟಡಿ ಮಾಡೋಣ. ಟೇಕ್ ಕೇರ್, ಬೈ ಬೈ.